ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಗ್ರಾಮ BSR ಸದಸ್ಯರಾದ ಸೈಯದ್ ಅನ್ವರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ಸರ್, ನಾವು ಈ ರಾಜಕೀಯಕ್ಕೆ 18 ವರ್ಷದ ಹಿಂದೆ ಪ್ರವೇಶ ಮಾಡಿದ್ವಿ. ನಾವು ಒಂದು ಆಫೀಸ್ ಮಾಡಿದ್ವಿ. ಅಲ್ಲಿ ನಮ್ಮ ಎತ್ತಟ್ಟಿ ಗೌಡ್ರು ಅಂತೇಳಿ ಆ ಜಾಗದಲ್ಲಿ ಹೋಗ್ತಾಯಿದ್ರು. ಅವಾಗಿಂದ ಅವರು JDS ಪಕ್ಷದಲ್ಲಿದ್ವಿ. ನಾವು ಹಂಗೆ ಬೆಳ್ಕೊಂಡು ಹೋಗ್ತಾ ಈ ಮಟ್ಟಕ್ಕೆ ನಾವು ಬಂದಿದ್ವಿ. ಒಂದು ಜನಪರ ಓಡಾಡ್ಕೊಂಡು ಹಾಗೆ ರಾಜಕೀಯ. ಸರ್, ಎಷ್ಟು ವರ್ಷಗಳಾಯ್ತು ತಾವು ಈ ರಾಜಕೀಯಕ್ಕೆ ಬಂತು? 18 ವರ್ಷ ಆಯಿತು. 18 ವರ್ಷಗಳಿಂದ ರಾಜಕೀಯ ಸೇವೆ ಮಾಡ್ತಾ ಇದ್ವಿ. ತಾವು ಈ ರಾಜಕೀಯ ಸೇವೆಗೆ ಬರೋದಕ್ಕೂ ಮುಂಚೆ ನಮ್ಮ ಕ್ಷೇತ್ರಕ್ಕೆ ಬಂದು ಒಂದು ಗ್ರಾಮಸ್ಥರ ಒಂದು ಸದಸ್ಯರಾಗೋದಕ್ಕೂ ಮುಂಚೆ ಬಡ ಕುಟುಂಬದವ್ರಿಗೆ ಇವತ್ತವರೆಗೂ ಯಾವ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ? ನಾವು ಬಡವ್ರಿಗೆ ಅಂದರೆ ರೇಷನ್ ಕಾರ್ಡ್ ಕೊಡ್ಸೋದು, ಈಗ ಏನೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಜಗಳ ಆಗಿದ್ರೆ ಅವ್ರಿಗೆ ಸರಿಪಡಿಸೋದು, ಈ ಭಾಳ ಹೊಡೆದಾಡುಗಳು ಏನೇನಾಗಿರಲಿ ನಮ್ಮ ಈ ಹೋಬಳಿಯ ಜನಕ್ಕೆ ಹೆಲ್ಪ್ ಮಾಡೋದು ಕೆಲಸ ಮಾಡಿದ್ದೀವಿ. ಎಲ್ಲ ಥರ ಒಂದು ಸ್ಪಂದಿಸಿ ಅವ್ರಿಗೆ ಹೊಂದಾಣಿಕೆ ಮಾಡಿ ಕಳಿಸಿದ್ದೀರಾ. ಸೊ ಇಷ್ಟೆಲ್ಲ ಕೆಲಸ ಮಾಡಿದೀನಿ ನಮ್ಮ ಗ್ರಾಮಸ್ಥರಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಕೆಲಸ ಎಲ್ಲ ಮಾಡೋದಕ್ಕೂ ಮುಂಚೆ ತಮ್ಮ ಗ್ರಾಮಸ್ಥರಿಗಾಗಿ ಇಲ್ಲ ತಮ್ಮ ರೈತರ ಪರವಾಗಿ ಬಡ ಕುಟುಂಬದವರ ಪರವಾಗಿ ಯಾವ್ದೋ ಒಂದು ಹೋರಾಟಗಳು ಮಾಡಿದೀರಾ? ನೀರಾವರಿ ಹೋರಾಟಕ್ಕೆ ಮೊದ್ಲೇ ಇದಕ್ಕಿಂತ ಮುಂಚೆ ಜಯಣ್ಣಾರ್ ಅಂತ ಹೇಳಿದ್ರು. ಜಯಣ್ಣಾರು ಮೊದಲೇ ಭದ್ರಾ ಮೇಲ್ದಂಡೆ ತರಬೇಕಂತ ಒಂದು 5 ವರ್ಷದ ಕೆಳಗೆ ನಾವು ನಮ್ಮ ಎತ್ತಟ್ಟಿ ಗೌಡ್ರು, ನಮ್ಮ ಅಧ್ಯಕ್ಷರು ಇರ್ಷಾದ್ ಭಾಷಾ ಅಂತ ಇದ್ದಾರೆ, ಅವರೆಲ್ಲ ಅವಾಗೇ ನಾವು ಹೋರಾಟ ಮಾಡಿದ್ವಿ ಇದಕ್ಕೆ, ನೀರಾವರಿ ಹೋರಾಟಕ್ಕೆ. ಈಗಲ್ಲ, ಇದಕ್ಕಿಂತ ಮುಂಚೆನೆ ಮಾಡಿದ್ವಿ. ಅವಾಗ ನಮ್ಮ ಊರಿನ ಜನ ಯಾರು ಇದಕ್ಕೆ ಬರ್ಲಿಲ್ಲ. ನಾಯಕನಹಟ್ಟಿ ಕ್ಷೇತ್ರ ಜನ ಅಷ್ಟು ಒಳ್ಳೆಯವರು, ಯಾರು ಬಂದು ಪ್ರೋತ್ಸಾಹ ಕೊಡ್ಲಿಲ್ಲ. ಯಾಕಂದ್ರೆ ಇಷ್ಟು ತೋಟ ಇದಾವೆ, ಇಷ್ಟು ಹೊಲ ಇದಾವೆ ನಮ್ಮೂರಿಗೆ. ಈಗ 1000 ಅಡಿ ಇದು ಬೋರ್ ಹಾಕಿದ್ರು ಸಮೇತ ನೀರ್ ಬೀಳ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಯಾರು ನೀರ್ ತರನ್ ಬರಪ್ಪ ಅಂದ್ರು ಯಾರು ಇದಕ್ಕೆ ಗಮನ ಹಾಕೊಂಡು ನಾನು ಒಂದು ಸಣ್ಣ ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗ KEB ಕಾಲೋನಿಗೆ ಮುತ್ತಿಗೆ ಹಾಕಿದ್ವಿ. ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ನಮ್ಮ ಒಂದು ಪುರ್ಲಿಂಗ ಮಿನಿಸ್ಟರ್ ಅವರೆಲ್ಲ ಸೇರಿ ನಾವು ಮಾಡಿದ್ವಿ. ಅವಾಗ ಏನು ಮಾಡಿದ್ರು ಅವರು, ಈಗ ಇದು CPIಗೆ ಹೋಗಿ ಪರ್ಮಿಷನ್ ಕೇಳಬೇಕು ಅವ್ರಿಗೆಲ್ಲ, ನಾವೇ ಹೋಗಿ ಕೊಟ್ಟು ಒಂದು ಇದು ಕೊಟ್ವಿ, ಮನವಿ ಅವ್ರೇನು ಹೇಳಿದ್ರು, ನಿಮ್ಗೆ ಫಸ್ಟಿಗೆ ಒಳಗಾಗ್ತೀವಿ ನೋಡಪ್ಪ. ಹಾಗೆ ಸರ್, ಅದ್ರಾಗ ಏನೈತೆ, ನಮ್ಗೆ 24 ಗಂಟೆ ಕರೆಂಟ್ ಬೇಕು. ಇವತ್ತಿನವರೆಗೆ ಯಾರು ಹೆಲ್ಪ್ ಮಾಡಿಲ್ಲ ನಮಗೆ. ನಾವು ಕರೆಂಟ್ ಕೊಡಿದ್ರೆ ನಾವು ಬೇಡ ನಮ್ದು ನಾವು ರಸ್ತೆ ತಡೆ ಚಳವಳಿ ಮಾಡ್ತೀವಿ ಅಂತೇಳಿ ಕೊಟ್ಟು ಹೇಳಿ ಬಂದೀವಿ. ಅವರು ಸಮಾಧಾನ ಮಾಡಿ, ಗಲಾಟೆಗಳು ಮಾಡ್ಕೋಬೇಡ್ರಿ, ಏನೋ ಒಂದು ಅನುಕೂಲ ಮಾಡಿ ಕೊಡೋಣ, ಅವತ್ತು ನಾವು ಬರ್ತೀವಿ ಅಂತೇಳಿ ತಗೊಂಡು ನಾವು ಅವತ್ತು ಸ್ಟ್ರೈಕ್ ಓಪನ್ ಮಾಡಿದ್ವಿ. ಇಲ್ಲಿ ಸ್ಟ್ರೈಕ್ ಓಪನ್ ಮಾಡಿದ್ವಿ, ಯಾರ್ಯಾರು ಜನನೇ ಬರಲಿಲ್ಲ. ಎಂಥ ಜನ ಅಂದ್ರೆ ಹೇಳ್ಬಾರ್ದು. ಕೊನೆಗೆ ನಾವೇನು ಮಾಡಿದ್ವಿ, ಸ್ಕೂಲ್ ಮಕ್ಕಳು ಇದಾರಲ್ಲ, ನಂಬರ್ ಇದ್ರಲ್ಲ ಸ್ಕೂಲ್ ಮಕ್ಕಳು, ವಿದ್ಯಾರ್ಥಿಗಳು ಟೋಟಲ್ ಈಗ ಹೋಗಿ ಎಲ್ಲ ಪ್ರತಿಯೊಂದು ಸ್ಕೂಲ್ ಹೋಗಿ ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡಿದ್ವಿ. ದೇವದಯದಿಂದ NY ಗೋಪಾಲಕೃಷ್ಣ ಇದ್ರು ಆ ಟೈಮ್ನಾಗ MLA. ಅವರು ಮಾತಾಡಿ ಇವತ್ತು 24 ಗಂಟೆ ಕರೆಂಟ್ ನಮ್ಗೆ ನಾನು ಇರೋ ಪೀರಿಯಡ್ನಾಗೆ ಅನುಕೂಲ ಆಗಿದೆ. ಒಂದು ಒಳ್ಳೆ ಕೆಲಸ ಊರಿಗೋಸ್ಕರ ಮಾಡಿದೆ ಸರ್. ಇದೇ ನಿಮ್ಮ ಗ್ರಾಮಸ್ಥರದ ಒಂದು ವಿದ್ಯಾರ್ಥಿಗಳಿಗಾಗಲಿ ರೈತರಿಗಾಗಲಿ ಇನ್ನೂ ಯಾವ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಾ? ವಿದ್ಯಾರ್ಥಿಗಳಿಗೆ ನಾನು ಬ್ಯಾಂಕ್ನಲ್ಲಿ ನಾನೇ ಗ್ಯಾರಂಟರ್ ಆಗಿ ಸಾಲ ಕೊಡಿಸಿದೆ. ಅಂದ್ರೆ ಯಾವ ವಿಷಯಕ್ಕೋಸ್ಕರ? ಒಂದು ಎಜುಕೇಶನ್ ಲೋನ್. ನಮ್ಮ ಡ್ರೈವರ್ ಬಾಬಾ ಸಾಬ್ ಅಂತೇಳಿ, ಇನ್ನೊಬ್ರು ಒಂದು ಉಬೇದುಲ್ಲಾ ಅಂತೇಳಿ, ಅವ್ರಿಗೆಲ್ಲ ನಾನು ಹೋಗಿ ನಾನೇ ಸ್ವತಃ ಹೋಗಿ ಮಲ್ಲರಹಳ್ಳಿ ಬ್ಯಾಂಕ್, ನಾಯಕನಹಟ್ಟಿ ಬ್ಯಾಂಕ್ನಾಗಲ್ಲಿ ಸಾಲ ಕೊಡ್ತೀನಿ. ಸಾಲ ಕೊಡ್ತೀನಿ. ಸ್ಕೂಲ್ಗಳಿಗೆ ತಾವು ಏನೇನು ಅಭಿವೃದ್ಧಿ ಮಾಡಿದ್ರೆ? ಅಭಿವೃದ್ಧಿ ಅಂದ್ರೆ ಈಗ ನನ್ನ ವ್ಯಾಪ್ತಿಗೆ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗ ಡೆಕ್ಸ್, ಇದು ವಾಲಿಬಾಲ್, ಕ್ರಿಕೆಟ್ ಸೆಟ್ ಇವೆಲ್ಲ ಅವ್ರಿಗೆ ಬಾಡಿ ತೊಡ್ತಾರಲ್ಲ ಕ್ರಿಕೆಟ್ ಇದು ಆಡ್ಬೇಕಾದ್ರೆ ಅವೆಲ್ಲ ನಾವು ಏನ್ ನನ್ನ ಕೈಲಿ ಆಗಿದ್ದು ನಾನು ಅವ್ರಿಗೆ ಕೊಡಿಸ್ಕೊಟ್ಟಿದ್ದೀನಿ. ಕ್ರೀಡೆಗೆ ಸಂಬಂಧಪಟ್ಟ ಎಲ್ಲದನ್ನು ತಾವು ಕೊಡಿಸಿದ್ದೀರಿ ವಿದ್ಯಾರ್ಥಿಗಳು. ಸರಿ ಸರ್, ತಾವು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಕೊಂಡ್ ಬಂದಿದ್ದೀರಾ. ಈ ಗ್ರಾಮದ ಸದಸ್ಯರಲ್ಲಿ ಸದಾ ನೀವು ನೆನಪಾಗಿರುವಂತ ಒಂದು ಕೆಲಸ ಯಾವ್ದಾದ್ರು ಮಾಡಿದ್ರೆ, ಅಂದ್ರೆ ಆ ಕೆಲಸ ನೋಡಿದ್ರೆ ಸೊ ನಮ್ಮ ಅನ್ವರ್ ಸರ್ ಮಾಡಿಸ್ಕೊಟ್ಟಿರೋದು ಅಂತ ಒಂದು ನೆನಪಾಗಬೇಕು ಅಂತ ಕೆಲಸದ ಬಗ್ಗೆ ಯಾವ್ದಾದ್ರು ಒಂದು ಡೀಟೇಲ್ ಹೇಳ್ತೀರಾ? ಮಾಡಿರುವಂತ ಕೆಲಸ ಅಂದ್ರೆ ಈ ಕೆಲಸ ನೋಡಿದ್ರೆ ಈ ಗ್ರಾಮದಲ್ಲಿ ತಮ್ಮ ಹೆಸರು ನೆನಪಾಗಬೇಕು. ಹೌದು ಸರ್. ಅಂತ ಕೆಲಸ ಯಾವ್ದಿದೆ? ಒಂದು ಮಾತ್ರ 3 ಲಕ್ಷ ರೂಪಾಯಿದು 4 ಲಕ್ಷ ರೂಪಾಯಿದು ಸ್ಕೂಲಿಗೆ ಬಿಲ್ಡಿಂಗ್ ಹಾಕ್ಸಿ ಇರೋ ಇದು ಸರ್ಕಾರಿ ಸ್ಕೂಲಿಗೆ ಹಾಕಿಸ್ಕೊಟ್ಟಿದ್ವಿ.
ಅಂದ್ರೆ ಸ್ಕೂಲಿನ ಕಟ್ಟಡ ತಮ್ಮ ನೆನಪಿಗಿರ್ಲಿ ಅಂತ ತಾವು ಒಂದು ಕೆಲಸ ಮಾಡ್ಕೊಟ್ಟಿದ್ದಾರೆ. ಅದನ್ನ ಸದಾ ಒಂದು ವಿದ್ಯಾರ್ಥಿಗಳು ಆಮೇಲೆ 3 ಲಕ್ಷದ ಒಂದು ವರ್ಕ್ ಕೆಲಸ ಮಾಡಿಸಿದ್ದಾರೆ. ಯಾವ್ದು ಸರ್? ಅಲ್ಲಿ ರೋಡ್ ಸಿಸಿ ವರ್ಕ್ ತಾವು ನಿಲ್ತು ಮಾಡಿಸಿದ್ವಿ 3 ಲಕ್ಷ ಮಾಡಿಸಿದ್ರೆ ಈ ಕೆಲಸ ಕಾರ್ಯ ಸದಾ ಜನ ನೆನೆಸ್ಕೊತಾ ಇರ್ತಾರೆ. ಸರಿ ಸರ್, ಈ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ತಾವು ಒಂದು ಮುಂದೆ ಬರುವಂತ ಒಂದು ಸದಸ್ಯರಿದ್ದೀರಾ, ಮುಂದೆ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಸರ್? ಮುಂದೆ ಏನಿಲ್ಲ ಸರ್, ನಾವು ಈಗ ಏನನ್ನ ನಮ್ಮ ಇವರು ಶ್ರೀರಾಮುಲು ಹೇಳ್ದಂಗೆ ಬಿಜೆಪಿಗೆ ನಾವು ಹೋದ್ರೆ ಅನುಕೂಲ. ನಮಗೆ ಬಿಜೆಪಿಗೆ ನಾವು ಮಾಡೋದಂತೂ ಜನರ ಸ್ವಾಮಿಗೆ ಮಾಡ್ಬೇಕಂತೇಳಿ ನಾವು ತೀರ್ಮಾನ ತಗೊಂಡಿದ್ವಿ. ಬಿಜೆಪಿಗೆ ತಾವು ಒಂದು ಪ್ರೋತ್ಸಾಹ ಕೊಡ್ತಾರೆ. ಮುಂದೆ ಎಲೆಕ್ಷನ್ಗೆ ಅವರಿಗೆ ಪೊಸಿಷನ್ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಹ್ಞೂ ಸರ್, ಮುಂದೆ ಬಿಜೆಪಿಗೆ ಹೋಗ್ಬೇಕಂತ ಬಿಜೆಪಿ ನಮ್ಮ ಗ್ರಾಮದಲ್ಲಿ ಒಂದು ಬಿಜೆಪಿ ಸ್ಥಾನವನ್ನು ಉಳಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್, ಇನ್ನು ಮುಂದೆ ತಾವೊಂದು ಬಿಜೆಪಿ ಸದಸ್ಯರಾಗಿನೋ ಅಧ್ಯಕ್ಷರಾಗಿ ಮುಂದೆ ಒಂದು ನೇಮಕಾತಿ ಆದ್ಮೇಲೆ ಆಗ್ಲಿ ಇನ್ನು ಮುಂಚೆನೆ ಆಗ್ಲಿ ತಮ್ಮ ಗ್ರಾಮಸ್ಥರ ಜನರಿಗಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಇನ್ನು ಏನೇನ್ ಕೆಲಸ ಕಾರ್ಯ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲಿ ಮಾಡತಕ್ಕಂತ ಕೆಲಸಗಳು ಬಹಳ ಇದಾವೆ. ನಮ್ಮೂರಿಗೆ ಒಳ್ಳೆ ST ಸ್ಕೂಲ್ ಬೇಕು, ಲೇಡೀಸ್ ಸ್ಕೂಲ್. ನಮ್ಮ MLA ಅದಕ್ಕೆ ಅದ್ರ ಬಗ್ಗೆ ಬಹಳ ಗಮನ ತಗೊಂಡಿದ್ದಾರೆ, ಕೆಲಸ ಮಾಡ್ತಾರೆ. ಅದು ಬೇಕು. ಇಲ್ಲಿ ಏನು ಇವತ್ತವರೆಗಾಗಿ ಅಭಿವೃದ್ಧಿ ಯಾವ ಕೆಲಸ ಆಗಿಲ್ಲ. ಈಗ 18 ವರ್ಷದ ಹಾಲಿ MLA ಇದ್ರಲ್ಲ, ಮಾಜಿ MLA, ಅವ್ರು ಏನು ಮಾಡಿಲ್ಲ. ಈ MLA ಬಂದಾಗ್ಲಿಂದ ಎಲ್ಲ ಪ್ರತಿ ಒಂದು ಕಡೆಗೂ ಕೆಲಸ ನಡೀತಿದೆ, ಎಲ್ಲ ಕಡೆ ಕೆಲಸ ನಡೀತಿದೆ. ಸೊ ಮತ್ತೆ ಈಗಿನ ಒಂದು ಮಹಿಳೆಯರಿಗಾಗ್ಲಿ ರೈತರಿಗಾಗ್ಲಿ ತಾವ್ ಏನ್ ಕೆಲಸ ಕಾರ್ಯ ಮಾಡೋದಕ್ಕೆ ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಸರ್? ನಾವು ಏನ್ ಬಂದ್ರು ಅವ್ರ ಕೆಲಸ ಈಗ ಒಂದ್ ಸೈಟ್ ಇಂದಾಗ್ಲಿ ಗಲಾಟಿಗೆ ಬಂದ್ ಮಾಡ್ಕೊಂಡ್ರಾಗ ಅವ್ರಿಗೆ ಹೋಗಿ ಬಿಡಿಸಿ ಅವ್ರಿಗೇನು ಕೆಲಸ ಅವ್ರ ಪರ ಇದ್ದು ಮಾತಾಡಿ ಬಡವರಿಗೋಸ್ಕರ ಅನುಕೂಲ ಮಾಡ್ಕೊಟ್ಟಿದ್ವಿ. ಅವ್ರಿಗೆ ಏನೇ ಕಷ್ಟ ಬಂದ್ರು ಸ್ಪಂದಿಸ್ತೀರ. ನಮ್ಮ ಕಷ್ಟ ಏನನ್ನ ಇರ್ಲಿ ನಾವು ಅವ್ರಿಗೆ ಹೋಗಿ ಮಾತಾಡಿ ಬಡವರಿಗೋಸ್ಕರ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಸರ್, ತಮ್ಮದೇ ಆದಂತ ಒಂದು ಕೆಲಸ ಕಾರ್ಯದಲ್ಲಿ ತುಂಬಾ ಬಿಸಿ ಆಗಿರ್ತೀವಿ. ಅದೆಲ್ಲ ಬಿಟ್ಟು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದು ತಾವು ಸೇವೆ ಮಾಡ್ರಿ ಅಂತ ಕರೆದಂತ ವ್ಯಕ್ತಿ ಯಾರು ಸರ್? ನಮ್ಗೆ ಮೊದ್ಲಿಂದ ಈ ರಾಜಕೀಯ ಬೇಡ ಅಂತಾನೆ ನಾವ್ ಇದ್ವಿ. ಅದು ಒಂದ್ ಟೈಮ್ನಾಗ ಏನಾಯ್ತು, ನಮ್ಮ ಫ್ರೆಂಡ್ಸ್ ನಲ್ಲಿ ಒಂದು ವಿರೋಧ ಆಯ್ತು. ಪಂಚಾಯತಿ ಮೆಂಬರ್ಗಳಿದ್ರು. ಅವರು ಒಂದು ಪಂಚಾಯತ್ ಮೆಂಬರ್, ಅವರು ನನ್ನ ಅಪೋಸಿಟ್ ನಿಂತ್ಕೊಂಡ್ರು. ಬರೀ 10 ಓಟ್ನಾಗ ಸೋತು. ಫಸ್ಟಿಗೆ ಪಂಚಾಯತ್ ಮೆಂಬರ್ ಆದಾಗ 10 ಓಟಲ್ಲಿ ಅಂದ್ರೆ ನಾನು ಇಷ್ಟೆಲ್ಲ ಇದ್ದು ನಾನು ಒಂದು ಪಂಚಾಯತ್ ಮೆಂಬರ್ ಆಗೋಣ ಅಂತೇಳಿ ಕೊನೆಗೆ ತೀರ್ಮಾನ ತಗೊಂಡು ಆಗ್ಬಿಟ್ಟು. ನೆಕ್ಸ್ಟ್ ಟೈಮು ಯಾರೋ ನನ್ನ ಮುಂದೆ ನಿಂತ್ಕೊಂಡಿದ್ರು, ಅವ್ರಿಗೆ 25 ಓಟು ಸಮೇತ ಹಾಕಿಲ್ಲ. 25 ಓಟ್ ಕೂಡ 4 ಜನ ನಿಂತ್ಕೊಂಡಿದ್ದು. ನಂದು 975 ಓಟ್ ನನಗೆ ಬಿದ್ದಿದ್ದು. ತಲಾಕ್ 50-50 60-60 ಓಟ್ ಬಿದ್ದಿದ್ದು. 1,000 ಚಿಲ್ಲರೆ ಓಟ್ನಾಗ ಅಂತ ಒಂದು. ಯಾಕಂದ್ರೆ ಫಸ್ಟ್ ಟೈಮು ನಾವು ಏನೋ ಅವರು ಮೋಸ ಮಾಡಿಬಿಟ್ರು ನಮ್ಗೆ. ಫಸ್ಟ್ ಟೈಮ್ ಎಲೆಕ್ಷನ್ ಫಸ್ಟ್ ಟೈಮೇ ಗೆಲ್ಲಬೇಕಾಯ್ತು. ಅನುಭವ ಬಂದೈತೆ ನಮಗೆ. ಅನುಭವ ಅನ್ನೋದು ಒಂದು ಆಗಿದೆ. ಸರಿ ಸರ್, ಇಷ್ಟೆಲ್ಲ ತಾವು ಕೆಲಸ ಕಾರ್ಯ ಮಾಡಿದ್ದೀರಾ ತಮ್ಮ ಗ್ರಾಮಸ್ಥರಿಗಾಗಿ. ಈ ಗ್ರಾಮದಲ್ಲಿ ಬಡ ಕುಟುಂಬ ಒಂದು ಹಿಂದುಳಿದ ವರ್ಗ ಅನ್ನೋದು ತುಂಬಾ ಇದೆ. ಎಲ್ಲಾ ಗ್ರಾಮದಲ್ಲೂ ಆ ವರ್ಗದವ್ರಿಗೆ ನಮ್ಮ ಗೌರ್ಮೆಂಟ್ ಇಂದ ಏನು ಸವಲತ್ತುಗಳನ್ನು ತಾವು ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಬಡವರಿಗೆ ಏನ್ ಮುಖ್ಯವಾಗಿ ಅಂದ್ರೆ ಮನೆ ಬೇಕು. ಮನೆಗಳು ಇಲ್ಲಿ ಮನೆಗಳು ಏನು ಇವತ್ತವರೆಗೆ ಯಾವ ಪಂಚಾಯತಿ ಮೆಂಬರ್ಗಳು ಕೊಡಲ್ಲ. ಏನಾಗಿದೆ ಅಂದ್ರೆ ಇಲ್ಲಿ ದುಡ್ಡು ಇಸ್ಕೊಂತಾರೆ, ಮಾಡ್ಕೊಂಡು ತಿಂತಾರೆ. ಇವಾಗ 1 ಲಕ್ಷ ರೂಪಾಯಿ ಅಂತ 80,000 ಬರ್ತದೆ. 80,000ಕ್ಕೆ 10,000 ರೂಪಾಯಿ ಇಸ್ಕೊಂಡು ಅವ್ರಿಗೆ ಕೊಟ್ಬಿಡ್ತಾರೆ. ಬಡವರಿಗೆ ನೇರವಾಗಿ ಡೈರೆಕ್ಟ್ ಆಗಿ ತಲುಪಲ್ಲ. ಅವ್ರಿಗೆ ತಲುಪೋದಿಲ್ಲ. ಬಡವರು ಅಂತ ನಿರ್ಗತಿಗರಿಗೆ ತಲುಪ್ತಾ ಇಲ್ಲ. ಟೋಟಲ್ ಹೇಳ್ಬೇಕಂದ್ರೆ ಇವತ್ತೇನು ಇದ್ದಂತರಿಗೆ ಕೊಡ್ತಾರೆ. ನಿಜ, ಹೌದು. ಇಂಥ ಒಂದು ಪರಿಸ್ಥಿತಿ ನಮ್ಮ ರಾಜಕೀಯದಾಗಿ ಇದೆ. ಸೊ ಅದಕ್ಕೆ ತಾವ್ ಏನೇನು ಬಯಸ್ತೀರ ಅಂದ್ರೆ ಜನರಿಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಈ ರೀತಿ ಒಂದು ಸಮೀಕ್ಷೆ ಮಾಡಿ ಜನಗಳಿಗೆ ನಿಟ್ಟಿನಲ್ಲಿ ತಿಳಿಸಬೇಕು ಅನ್ನೋದು ತಮ್ಮ ಅಭಿಪ್ರಾಯ. ಸರ್, ತಮ್ಮ ಈ ಊರಿನ ಗ್ರಾಮದ ಒಂದು ಸ್ವಚ್ಛತೆ ಬಗ್ಗೆ ತಾವು ಏನೇನು ಕಾರ್ಯಗಳು ಮಾಡಿದೆ ಸ್ವಚ್ಛತೆ ಕಾಪಾಡೋದಕ್ಕೆ? ಒಂದು ಶೌಚಾಲಯದ ಬಗ್ಗೆ ಇರ್ಬೋದು, ಒಂದು ಗ್ರಾಮದ ಸ್ವಚ್ಛತೆ ಬಗ್ಗೆ ಇರ್ಬೋದು, ತಾವ್ ಏನೇನು ಮಾಡಿದ್ದೀರಿ ಇವತ್ತು? ಸರ್, ಈ ಶೌಚಾಲಯ ಅಂದ್ರೆ ಏನಾಗಿದೆ ಅಂದ್ರೆ ಪೂರ್ತಿ ಅವ್ರಿಗೆ 5,000 ರೂಪಾಯಿ ಕೊಡ್ತಾರೆ ಪಂಚಾಯತಿಯಿಂದ. ಅವರು ಮೆಂಬರ್ಗಳು ಇದಾರಲ್ಲ ಸರ್, ಈಗ ಆಲ್ರೆಡಿ ಮೆಂಬರ್ ಇರತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆ ಬರ್ಸ್ಕೊಡ್ತಾರೆ. ಅವ್ರು ನಿರ್ಗತಿಕರಿಗೆ ಇಲ್ಲಿ ಯಾರಿಗೂ ಡೈರೆಕ್ಟ್ ಫೆಸಿಲಿಟೀಸ್ ಇಲ್ಲ. ಇದ್ರ ಟೋಟಲ್ ಹೇಳ್ಬೇಕಂದ್ರೆ ಇರತಕ್ಕಂಥವ್ರಿಗೆ ಕೊಡೋದು, ಇರೋಂಥವ್ರಿಗೆ ಬಂದು ಕೊಡ್ತಾ ಇರ್ತಾರೆ. ಇಲ್ಲ ಈ ಹಿಂದುಳಿದ ವರ್ಗದವ್ರಿಗೆ ಯಾರಿಗೂ ಸೇರ್ತಾ ಇಲ್ಲ ಸರ್.
ಅದಕ್ಕೆ ತಾವೇನ್ ಮಾಡ್ಬೇಕು ಅಂದ್ರೆ ನಾನು ಈ ರಾಜಕೀಯಗೆ ಯಾವ ಅಧ್ಯಕ್ಷ ಆಗ್ಲಿ ಯಾರನ್ನಾಗ್ಲಿ ಬಡವರಿಗೆ ಸಂಪೂರ್ಣ ಹೆಲ್ಪ್ ಮಾಡ್ಬೇಕಂತ ನನ್ನ ಮನಸ್ಸಿನಲ್ಲಿ ತೀರ್ಮಾನ ತಗೊಂಡಿದ್ದೀರಾ? ಸರಿ ಸರ್. ಸರ್ ನಮ್ಮ ಗ್ರಾಮದಲ್ಲಿ ಮುಂದೆ ನೀರಿನ ಸಮಸ್ಯೆ ಯಾವ ರೀತಿ ಇದೆ? ನೀರಿನ ಪೂರ್ತಿ ಸಮಸ್ಯೆ ಬಿದ್ದೋಗಿದ್ದು ಸರ್. ಈಗ ಏನಾಗಿದೆ ಅಂದ್ರೆ ಈಗ ಮೊನ್ನೆ ನಮ್ಮ MLA ಒಂದು 5 ಬೋರ್ ಆಗಿದೆ, ಅದು ಸ್ವಲ್ಪ ಎಲ್ಲರಿಗೂ ಜೀವ ಬಂದಂಗಾಗಿದೆ. ಈಗ 1000 ಅಡಿ ಹೊಡೆದ್ರು ಒಂದು ಹನಿ ನೀರು ಸಿಗ್ತಾ ಇಲ್ಲ. ಅಲ್ಲಿ ದೊಡ್ಡ ಕೆರೆಗೆ ನೀರು ಬಿದ್ದಿದೆ. ಅಲ್ಲಿಂದ ಇಲ್ಲಿಗೆ ಡಂಪ್ ಮಾಡಕ್ಕೆ 70 ಲಕ್ಷ ರೂಪಾಯಿದು ಎಸ್ಟಿಮೇಟ್ ಮಾಡಿದ್ದಾರೆ. ಮತ್ತೆ ರೈತರು ಹೇಗೆ ಬೆಳೆ ಬೆಳೀತಾ ಇದ್ದಾರೆ? ಹೇಗೆ ಅವ್ರ ಏನಿಲ್ಲ ಸರ್, ನಮ್ಮ ಕಡೆಗೆ ರೈತರು ಒಂದು ಕಂಗಾಲಕ್ಕೆ ಎದ್ದೋಗಿದ್ದಾರೆ. ಸೊ ಅದಕ್ಕೆ ತಾವ್ ಏನ್ ಮಾಡಿದ್ರಿ ಸರ್? ಇದಕ್ಕೆ ನಮ್ಮ ಮೊನ್ನೆ ನೀರಾವರಿ ಹೋರಾಟಕ್ಕೆ ಎಲ್ಲ ನಾವು ಕಂಕಣ ಆಗಿ ಪೂರ್ತಿ ನಮ್ಮ ನಾಯಿನಟಿ ಎಲ್ಲ ಬಂದ್ ಮಾಡಿ ಹೋರಾಟ ಮಾಡಿದೀವಿ ಸರ್. ಅದು ಗೌರ್ಮೆಂಟ್ಗೆ ಈ ನಮ್ಮ ಮಾತು ತಲುಪಿದೆ, ಒಂದು ಮನವಿ ಕೊಟ್ಟಿದ್ದೀವಿ. ಮುಂದೆ ಏನನ್ನ ದೇವರದಿಂದ ನಮ್ಗೆ ಅನುಕೂಲ ಮಾಡ್ಬೇಕು. ಇಲ್ಲ ಅಂದ್ರೆ ಇದು ಮಾಡಲ್ಲ ಅಂದ್ರೆ ತಿರ್ಗಾ ನಾವು ಹೋರಾಟ ಮಾಡ್ತೀವಿ. ಸದಾ ಮತ್ತೆ ಹೋರಾಟ ಮಾಡಿ ನ್ಯಾಯ ಕೇಳ್ತೀವಿ. ಸರಿ. ಈ ನಮ್ಮ ಗೌರ್ಮೆಂಟ್ ಈಗ ನಮ್ಗೆ ಏನಾಗಿದೆ, ತುಮಕೂರು ಕೋಲಾರ ಹೋಗ್ತೈತೆ, ನಮ್ಮ ಹತ್ರ ಊರಿಗೆ ನಮಗೆ ಬೆಳಗಟ್ಟೆ ಇದಕ್ ಬರ್ತೈತೆ, ಬೆಳೆ ಎಂತದ್ದು ಕಡಮಕಟ್ಟಿಗೆ ನೀರು ನಮ್ಮ ಹತ್ರದಾಗ 7 ಕಿಲೋಮೀಟರ್ ನೀರಿಲ್ಲ ಅಂತ ಒಂದು ಶಾಸಕರಿದ್ರು ನಮ್ಗೆ ಒತ್ತಡ. ಇವತ್ತವರೆಗ ಚಕಾರನೇ ಎತ್ತಿಲ್ಲ ಅವರು. ನಮ್ಮ ಇದರಲ್ಲಿ ವಿಧಾನಸಭಾದಲ್ಲಿ ಅದ್ರ ಬಗ್ಗೆ ಒಂದು ಮನವಿ ಕೊಟ್ಟಿದ್ರೆ ಈಸಿಯಾಗಿ ನಮ್ಗೆ ಕೆಲಸ ಆಗ್ಬಿಡೋದು. ಬಡವರೆಲ್ಲ ಬದುಕೊಂಡ್ಬಿಡೋರು, ರೈತರು ಬದುಕೊಂಡ್ಬಿಡೋರು. ಈಗ ಕೋಲಾರ ಕೊಟ್ಟಿದ್ದಾರೆ, ನಮಗೆ ನೀರು ಕೊಡಿದ್ರೆ ನಮ್ಗೆ ಎಷ್ಟು ಈಗ ತುಂಬಾ ಕಷ್ಟ. ನಾವು ಅದಕ್ಕೆ ಎಲ್ಲ ಹೋರಾಟ ಮಾಡ್ತೀವಿ. ನೀರು ಯಾವ್ದೇ ಕಾರಣಕ್ಕೆ ಬಿಡಲ್ಲ. ಇಲ್ಲಿಗೆ ಬಂದು ಅತ್ಲಾಗ ಹೋಗ್ಬೇಕು ನೀರು. ನಾವು ಆಲೆ ಎಲ್ಲ ತೀರ್ಮಾನ ತಗೊಂಡಿದ್ವಿ. ಗ್ರಾಮಸ್ಥರೆಲ್ಲ ತೀರ್ಮಾನ ತಗೊಂಡಿದ್ರು. ಈ ಪೂರ್ತಿ ನಮ್ಮ ಹಳ್ಳಿ ಈಗ ನಾಯಕನಟ್ಟೆ ಜನ ಬರ್ದಿದ್ರು, ಪೂರ್ತಿ ಹಳ್ಳಿಯರೆಲ್ಲ ಬಂದು ಗಲಾಟೆ ಮಾಡ್ಬೇಕಂತ ತೀರ್ಮಾನ ತಗೊಂಡಿದ್ವಿ. ಮೊನ್ನೆನೂ ಬಹಳ ಜನ ಕೂತು ಸೇರಿ ತೀರ್ಮಾನ ಮಾಡಿದ್ರು. ಸರಿ ಸರ್. ಈ ನಮ್ಮ ಗ್ರಾಮದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯ ತಾವು ಮಾಡ್ಕೊಂಡು ಇಷ್ಟೆಲ್ಲ ಒಂದು ಸೇವೆ ಮಾಡ್ತಾ ಇದ್ರೆ ಮುಂದೆ ಬರುವಂತ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಾವು ಒಂದು ಪಾಲ್ಗೊಳ್ತಾ ಇದ್ದೀರಾ. ಈ ನಮ್ಮ ಪಾಲ್ಗೊಳ್ಳುವಂತ ಒಂದು ಸಂದರ್ಶನದಲ್ಲಿ ಯುವ ಜನತೆಗೆ ಹಾಗೂ ಒಂದು ನಮ್ಮ ಭಾರತ ಸರ್ಕಾರಕ್ಕೆ ಒಂದು ಗ್ರಾಮೀಣ ಅಭಿವೃದ್ಧಿ ಮಾಡುವಂತ ಒಂದು ರೈತರಿಗೆ ತಮ್ಮಿಂದ ಕೊಡುವಂತ ಒಂದು ಒಳ್ಳೆ ಸಂದೇಶ ಏನಾಗಿರುತ್ತೆ? ಒಂದು ಒಳ್ಳೆ ಸಂದೇಶ ಕೊಡಕ್ಕೆ ಇಷ್ಟಪಡ್ತಿರ್ತಾವೆ? ನಾವು ಏನ್ ಕೊಡ್ಬೇಕಂತ ಒಂದು ಸಂದೇಶ, ಒಂದು ಮಾರ್ಗದರ್ಶಿ, ಅಂದ್ರೆ ಈ ರೀತಿ ಮಾಡ್ಕೊಂಡೋಗಿ ಅಂತ, ಇಲ್ಲ ಈ ರೀತಿ ಬೆಳ್ಕೊಂಡೋಗಿ ಅಂತ, ಯಾವ ರೀತಿ ಒಂದು ಕೃಷಿ ಬಗ್ಗೆನಲ್ಲಿ ಏನ್ ಸಂದೇಶ ಸರ್? ಈಗ MP ನೆಕ್ಸ್ಟ್ ನಮ್ ಗೆದ್ರೆ ನಮ್ಮವ್ರಿಗೆಲ್ಲ ಏನೇ ಆಗ್ಲಿ ನಮ್ಮ ರೈತರಿಗೆ ಹೆಲ್ಪ್ ಆಗ್ಬೇಕು. ರೈತರಿಗೆ ಮೊದಲನೇ ರೈತರಿಗೆ ಈಗ ಪೂರ್ತಿ ಕಷ್ಟ ಕಾಲದಾಗೆ ಇದಾರೆ ರೈತರು. ಮೊನ್ನೆ ಒಂದು 10 ಲಕ್ಷ ರೂಪಾಯಿ ಬೆಳೆ ಬೆಳ್ಕೊಂಡಿದ್ದಾರೆ, ನೀರುಳ್ಳಿ ದುಡ್ಡು. ಅದೇ ದುಡ್ಡು ತಗೊಂಡೋಗಿ ಬೋರ್ಗಳು ಹಾಕ್ಸಿದ್ದಾರೆ, ಅದೇ ದುಡ್ಡು ಖಾಲಿ ಆಗಿದ್ದಾವೆ. ಈಗ ಮೊದಲನೇ ಸ್ಥಾನದಲ್ಲಿ ನಮ್ಗೆ ನೀರು ಬೇಕು. ಫಸ್ಟ್ ನೀರು, ಆಮೇಲೆ ಬೆಳಕು, ಸ್ವಚ್ಛತೆ ಅಷ್ಟೇ. ನಾವು ಈಗ ಏನ್ MP ಗೆಲ್ಸಿವೋ ಫಸ್ಟ್ ತೀರ್ಮಾನ ತಗೊಂಬೋದೆ ನಮ್ಮದು ನೀರಿಗೆ ಹೋಗಿ ಹೋರಾಟ, ನೀರಿನ ಮಹಾ ಹೋರಾಟ ಮಾಡ್ತೀವಿ. ಈಗ ನೀರಿನ ಪರಿಸ್ಥಿತಿ ಸರಿಯಾಗಿದೆ ಸರ್? ಪರವಾಗಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ? ಕುಡಿಯೋ ನೀರು ಸರ್, ಈಗ ಮಾರ್ಚ್ 19ಕ್ಕೆ ಇಲ್ಲಿ ಜಾತ್ರೆ ಇದೆ. ಅದ್ರೊಳಗೆ ಈಗ ಕೆಲಸ ನಡೀತೈತೆ. 70 ಲಕ್ಷ ರೂಪಾಯಿ ಕೆಲಸ ನಡೀತೈತೆ. ಸರಿ ಸರ್. ಈ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಹಾಗೂ ಮಾಡಿರುವಂತ ಅಭಿವೃದ್ಧಿಗಳನ್ನ ನಮ್ ಕೂಡ ಹಂಚ್ಕೊಂಡಿದ್ದೀರಾ? ಸರ್, ಎಲ್ಲ ಕೆಲಸ ಕಾರ್ಯಗಳು ಹಂಚ್ಕೊಂಡಿದ್ದೀರಾ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಗ್ರಾಮದ BSR ಸದಸ್ಯರಾದ ಮಾನ್ಯ ಶ್ರೀ ಸೈಯದ್ ಅನ್ವರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ಗ್ರಾಮದ ಒಂದು ಅಭಿವೃದ್ಧಿಗಳನ್ನು ಹಾಗೂ ಮಾಡಿರುವ ಕೆಲಸ ಕಾರ್ಯಗಳನ್ನು, ರಾಜಕೀಯದ ವ್ಯವಸ್ಥೆಗಳನ್ನು ನಮ್ಮ ಕೂಡ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಅಭಿನಂದನೆ.